ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣಾವತಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಕಂಸನು ತನ್ನ ತಂಗಿಯಾದಂತಹ ದೇವಕಿಯನ್ನು ಆಕೆಯ ಮದುವೆಯ ದಿನವೇ ಸಾಯಿಸಬೇಕೆಂದು ಬಯಸಿದ. ದೇವಕಿಯ ಗರ್ಭದಲ್ಲಿ ಹುಟ್ಟುವಂತಹ 8ನೆಯ ಶಿಶುವಿನಿಂದ ಕಂಸನಿಗೆ ಮರಣ ಉಂಟಾಗುತ್ತದೆ ಎಂಬಂತಹ ಅಶರೀರವಾಣಿಯನ್ನು ಕೇಳಿದ ಕಂಸನು ಈ ರೀತಿ ಮಾಡಲು ಯೋಚಿಸಿದನು. ಆದರೆ ವಸುದೇವನ ಪ್ರಾರ್ಥನೆಯ ಮೇರೆಗೆ ಕಂಸನು ತನ್ನ ಮನಸ್ಸನ್ನು ಬದಲಾಯಿಸಿದನು. ಮುಂದೆ ವಸುದೇವನು ತಾನು ಕೊಟ್ಟ ಮಾತಿನಂತೆ ತನ್ನ ಮೊದಲ ಮಗುವನ್ನು ಕಂಸನಿಗೆ ಅರ್ಪಿಸಿದನು. ಆದರೆ ಕಂಸನು ತನಗೆ ಅಪಾಯವಿರುವುದು 8ನೇ ಮಗುವಿನಿಂದ, ಮೊದಲನೇ ಮಗುವಿನಿಂದ ಅಲ್ಲ ಎಂಬ ಮಾತನ್ನು ಹೇಳಿ ಆ ಮಗುವನ್ನು ವಸುದೇವನಿಗೆ ಹಿಂದಿರುಗಿಸಿದನು. ಆ ಸಮಯಕ್ಕೆ ಮಹರ್ಷಿ ನಾರದರು ಕಂಸನ ಬಳಿಗೆ ಬಂದರು. ಕಂಸನು ಕರುಣೆಯಿಂದ ವಸುದೇವನ ಮೊದಲನೆಯ ಮಗುವನ್ನು ಹಿಂದಕ್ಕೆ ಕೊಟ್ಟ ಸಂಗತಿಯು ಅವರಿಗೆ ತಿಳಿಯಿತು. ಆದಷ್ಟು ಕ್ಷಿಪ್ರವಾಗಿ ಶ್ರೀಕೃಷ್ಣನು ಭೂಮಿಗೆ ಆಗಮಿಸುವಂತೆ ಮಾಡಲು ನಾರದರು ಕಾತರರಾಗಿದ್ದರು. ವೃಂದಾವನದಲ್ಲಿ ನಂದಮಹಾರಾಜನು, ಎಲ್ಲ ಗೋಪಬಾಲಕರು, ಗೋಪಿಯರು, ಅಲ್ಲದೆ ವಸುದೇವನೂ ಆತನ ತಂದೆ ಉಗ್ರಸೇನನೂ, ಯದುವಂಶದಲ್ಲಿ ಹುಟ್ಟಿದ ವೃಷ್ಣಿವಂಶದ ಅವನ ಎಲ್ಲ ನೆಂಟರು ಭಗವಂತನ ಅವತಾರಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈ ವಿಷಯವು ಕಂಸನಿಗೆ ನಾರದರಿಂದ ತಿಳಿಯಿತು. ಈ ಕುಟುಂಬಗಳಲ್ಲಿ ಜನಿಸಿರುವ ದೇವತೆಗಳ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ಎಂದು ಕಂಸನಿಗೆ ನಾರದರು ಎಚ್ಚರ ಹೇಳಿದರು. ಕಂಸನು, ಅವನ ಸ್ನೇಹಿತರು, ಸಲಹೆಗಾರರು ಎಲ್ಲರೂ ರಾಕ್ಷಸರೇ. ರಾಕ್ಷಸರಿಗೆ ಯಾವಾಗಲೂ ದೇವತೆಗಳೆಂದರೆ ಭಯ. ಬೇರೆ ಬೇರೆ ಕುಟುಂಬಗಳಲ್ಲಿ ದೇವತೆಗಳು ಜನ್ಮ ತಾಳುತ್ತಿದ್ದಾರೆ ಎಂದು ನಾರದರಿಂದ ತಿಳಿದು ಕಂಸನು ಕೂಡಲೇ ಎಚ್ಚರವಹಿಸಿದ. ದೇವತೆಗಳು ಆಗಲೇ ಕಾಣಿಸಿಕೊಂಡಿದ್ದರಿಂದ ವಿಷ್ಣುವು ಕ್ಷಿಪ್ರವಾಗಿ ಬರುತ್ತಾನೆ ಎಂದು ಅರ್ಥ ಮಾಡಿಕೊಂಡ. ತನ್ನ ಭಾವ ವಸುದೇವನನ್ನು, ದೇವಕಿಯನ್ನು ಬಂಧಿಸಿ ಸೆರೆಮನೆಗೆ ನೂಕಿದ. ಕಂಸನಿಗೆ 8ನೆಯ ಮಗುವಿನ ವಿಷಯದಲ್ಲಿ ವಿಶೇಷ ಭಯ. ಆದರೆ ನಾರದರು ಬಂದು ಹೋದ ನಂತರ ಅವನು ಯಾವ ಮಗುವಾದರೂ ಕೃಷ್ಣನಾಗಿರಬಹುದು ಎಂದು ತೀರ್ಮಾನಿಸಿದ. ಆದ್ದರಿಂದ ದೇವಕಿ ಮತ್ತು ವಸುದೇವರ ಪ್ರತಿಯೊಂದು ಮಗುವನ್ನು ಕೊಲ್ಲುವುದೇ ಉತ್ತಮ ಎಂದು ಭಾವಿಸಿದ. ಕಂಸನ ನಡತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಷ್ಟವೇನೂ ಅಲ್ಲ. ತಮ್ಮ ಆಕಾಂಕ್ಷೆಗಳ ತೃಪ್ತಿಗಾಗಿ ತಂದೆ, ಸೋದರ ಅಥವಾ ಇಡೀ ಒಂದು ಕುಟುಂಬವನ್ನೂ ಸ್ನೇಹಿತರನ್ನೂ ಕೊಂದ ರಾಜವಂಶದವರ ಉದಾಹರಣೆಗಳು ಜಗತ್ತಿನ ಇತಿಹಾಸದಲ್ಲಿ ಹೇರಳವಾಗಿವೆ. ಇದರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುವಂತಹದ್ದೇನೂ ಇಲ್ಲ. ರಾಕ್ಷಸ ಸ್ವಭಾವದವರು ತಮ್ಮ ಹೀನ ಆಕಾಂಕ್ಷೆಗಳಿಗಾಗಿ ಯಾರನ್ನೇ ಆದರೂ ಕೊಂದು ಬಿಡಬಲ್ಲರು. ನಾರದರ ಕೃಪೆಯಿಂದ ಕಂಸನಿಗೆ ತನ್ನ ಹಿಂದಿನ ಜನ್ಮದ ಅರಿವಾಯಿತು. ಹಿಂದಿನ ಜನ್ಮದಲ್ಲಿ ತಾನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದೆ. ಶ್ರೀವಿಷ್ಣುವು ತನ್ನನ್ನು ಕೊಂದ ಎಂದು ಅವನಿಗೆ ತಿಳಿಯಿತು. ಭೋಜವಂಶದಲ್ಲಿ ಹುಟ್ಟಿದ ಅವನು ಯದುವಂಶದ ಕಡುವೈರಿಯಾಗಲು ನಿಶ್ಚಯಿಸಿದ. ಹಿಂದಿನ ಜನ್ಮದಲ್ಲಿ ತನ್ನನ್ನು ಕೊಂದಂತೆ ಈ ಜನ್ಮದಲ್ಲಿಯೂ ಕೃಷ್ಣನು ತನ್ನನ್ನು ಕೊಲ್ಲಬಹುದು ಎಂದು ಅವನಿಗೆ ಬಹುಭಯವಾಯಿತು. ಯದು, ಭೋಜ ಮತ್ತು ಅಂಧಕರ ವಂಶಗಳಲ್ಲಿ ಕಂಸನ ತಂದೆ ಉಗ್ರಸೇನನೇ ಅಧಿರಾಜ. ಈ ಕಾರಣಕ್ಕಾಗಿಯೇ ಅವನು ಮೊದಲು ಉಗ್ರಸೇನನನ್ನು ಸೆರೆಮನೆಗೆ ಕಳುಹಿಸಿದನು. ವಸುದೇವನ ತಂದೆ ಶೂರಸೇನನ ರಾಜ್ಯವನ್ನು ಆಕ್ರಮಿಸಿದನು. ತಾನೇ ಎಲ್ಲ ರಾಜ್ಯಗಳ ಅರಸ ಎಂದು ಘೋಷಿಸಿಕೊಂಡನು. ಕಂಸನು ಯದು, ಭೋಜ ಮತ್ತು ಅಂಧಕ ವಂಶಗಳ ರಾಜ್ಯಗಳನ್ನು, ಶೂರಸೇನನ ರಾಜ್ಯವನ್ನು ಆಕ್ರಮಿಸಿದ್ದು ಮಾತ್ರವಲ್ಲದೆ ಅನೇಕ ರಾಕ್ಷಸ ಅರಸರೊಡನೆ ಗೆಳೆತನವನ್ನು ಬೆಳೆಸಿದ. ಪ್ರಲಂಬ, ಬಕ, ಚಾಣೂರ, ತೃಣಾವರ್ತ, ಅಘಾಸುರ, ಮುಷ್ಟಿಕ, ಅರಿಷ್ಟ, ದ್ವಿವಿಧ, ಪೂತನಿ, ಕೇಶಿ ಮತ್ತು ಧೇನುಕ ಇವರೆಲ್ಲ ರಾಕ್ಷಸರು. ಮಗಧ ರಾಜ್ಯಕ್ಕೆ ಜರಾಸಂಧನು ರಾಜನಾಗಿದ್ದ. ತನ್ನ ರಾಜತಾಂತ್ರಿಕತೆಯಿಂದ ಕಂಸನು ಜರಾಸಂಧನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದ. ಬಾಣಾಸುರ, ಭೌಮಾಸುರ ಮುಂತಾದ ರಾಜರ ಸ್ನೇಹವನ್ನು ಗಳಿಸಿಕೊಂಡ. ತಾನೇ ಅತ್ಯಂತ ಬಲಶಾಲಿಯಾದ. ಅನಂತರ ಶ್ರೀಕೃಷ್ಣನು ಜನಿಸಲಿದ್ದ ಯದುಕುಲದ ಮೇಲೆ ವಿಷಕಾರಲು ಪ್ರಾರಂಭಿಸಿದ. ಕಂಸನ ಹಿಂಸೆಯಿಂದಾಗಿ ಯದು, ಭೋಜ ಮತ್ತು ಅಂಧಕ ವಂಶಗಳ ಅರಸರು ಕುರುಗಳು, ಪಾಂಚಾಲರು ಮೊದಲಾದವರ ರಾಜ್ಯಗಳಲ್ಲಿಯೂ, ಕೇಕಯ, ಶಾಲ್ವ, ವಿದರ್ಭ, ನಿಷಧ, ವಿದೇಹ ಮತ್ತು ಕೋಸಲ ಮೊದಲಾದ ರಾಜ್ಯಗಳಲ್ಲಿಯೂ ಆಶ್ರಯವನ್ನು ಪಡೆಯಲು ಪ್ರಾರಂಭಿಸಿದರು. ಕಂಸನು ಯದು, ಭೋಜ ಮತ್ತು ಅಂಧಕ ರಾಜ್ಯಗಳ ಐಕ್ಯಮತ್ಯವನ್ನು ಮುರಿದನು. ಆ ಕಾಲದಲ್ಲಿ ಭಾರತವರ್ಷ ಎಂದು ಹೆಸರು ಪಡೆದಿದ್ದ ವಿಸ್ತಾರವಾದ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನೇ ಅತ್ಯಂತ ಬಲಶಾಲಿ ರಾಜ್ಯವನ್ನಾಗಿ ಮಾಡಿದ. ದೇವಕಿ ಮತ್ತು ವಸುದೇವರ 6 ಮಕ್ಕಳನ್ನು ಕೊಂದಾಗ ಕಂಸನ ಸ್ನೇಹಿತರೂ ಬಂಧುಗಳು ಅವನ ಬಳಿಗೆ ಹೋಗಿ ಹೇಯ ಕಾರ್ಯಗಳನ್ನು ನಿಲ್ಲಿಸುವಂತೆ ಬೇಡಿದರು. ಆದರೆ ಮುಂದೆ ಅವರೇ ಕಂಸನ ಆರಾಧಕರಾದರು. ಮುಂದೆ ಶ್ರೀಕೃಷ್ಣನ ಪೂರ್ಣ ವಿಸ್ತರಣೆಯು ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ದೇವಕಿಗೆ ತಡೆಯಲಾರದ ಹರ್ಷ, ತಡೆಯಲಾರದ ದುಃಖ.
ಶ್ರೀವಿಷ್ಣುವೇ ತನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಆದ್ದರಿಂದ ಹಿಡಿಸಲಾಗದ ಹಿಗ್ಗು. ಆದರೆ ಮಗುವು ಗರ್ಭದಿಂದ ಹೊರಕ್ಕೆ ಬರುತ್ತಲೇ ಕಂಸನು ಅದನ್ನು ಕೊಲ್ಲುತ್ತಾನೆ ಎಂದು ತಡೆಯಲಾಗದ ಯಾತನೆ. ಕಂಸನ ದುಷ್ಕೃತ್ಯಗಳಿಂದಾಗಿ ಸಂಕಟಪಡುತ್ತಿದ್ದ ಯಾದವರ ಭಯಭರಿತ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಶ್ರೀಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಯೋಗಮಾಯೆಯು ದೇವೋತ್ತಮ ಪರಮಪುರುಷನ ಮುಖ್ಯ ಶಕ್ತಿ. ದೇವೋತ್ತಮ ಪರಮಪುರುಷನಿಗೆ ಹಲವಾರು ಶಕ್ತಿಗಳಿವೆ. ವೇದಗಳೇ ಹೇಳಿರುವಂತೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಎಲ್ಲ ವಿವಿಧ ಶಕ್ತಿಗಳು ಒಳಗೂ ಹೊರಗೂ ಕೆಲಸ ಮಾಡುತ್ತವೆ. ಯೋಗಮಾಯೆಯು ಈ ಎಲ್ಲ ಶಕ್ತಿಗಳಲ್ಲಿ ಮುಖ್ಯ. ಸುಂದರ ಗೋವುಗಳು ತುಂಬಿ ಹೋಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ವ್ರಜಭೂಮಿ ವೃಂದಾವನದಲ್ಲಿ ಕಾಣಿಸಿಕೊಳ್ಳುವಂತೆ ಯೋಗಮಾಯೆಗೆ ದೇವೋತ್ತಮ ಪರಮಪುರುಷನು ಅಪ್ಪಣೆ ಮಾಡಿದನು. ವಸುದೇವನ ಹೆಂಡತಿಯರಲ್ಲಿ ಒಬ್ಬಳಾದ ರೋಹಿಣಿಯು ವೃಂದಾವನದಲ್ಲಿ ಮಹಾರಾಜ ನಂದ ಮತ್ತು ರಾಣಿ ಯಶೋದೆ ಇವರ ಮನೆಯಲ್ಲಿದ್ದಳು. ಕಂಸನ ಕ್ರೂರ ಕೃತ್ಯಗಳಿಗೆ ಹೆದರಿ ರೋಹಿಣಿಯು ಯದುಕುಲದ ಇನ್ನೂ ಹಲವರು ನಾಡಿನಲ್ಲೆಲ್ಲ ಹಂಚಿ ಹೋಗಿದ್ದರು. ಅವರಲ್ಲಿ ಕೆಲವರು ಬೆಟ್ಟಗಳ ಗವಿಗಳಲ್ಲಿ ಸಹ ವಾಸಿಸುತ್ತಿದ್ದರು. ಭಗವಂತನು ಯೋಗಮಾಯೆಗೆ ಹೀಗೆ ಹೇಳಿದನು: ದೇವಕಿ ಮತ್ತು ವಸುದೇವರನ್ನು ಕಂಸನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ತನ್ನ ಪೂರ್ಣಾಂಶನಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ. ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡು. ಅನಂತರ ನಾನು ನನ್ನೆಲ್ಲ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ. ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ಳುತ್ತೇನೆ. ನೀನು ನಂದ ಮತ್ತು ಯಶೋದೆಯರ ಮಗಳಾಗಿ ವೃಂದಾವನದಲ್ಲಿ ಕಾಣಿಸಿಕೊ. ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು. ತನ್ನ ಪೂರ್ಣ ವಿಸ್ತರಣೆಯಾದ ಅನಂತಶೇಷನು ದೇವಕಿಯ ಗರ್ಭದಲ್ಲಿದ್ದಾನೆಂದು ಭಗವಂತನು ಯೋಗಮಾಯೆಗೆ ತಿಳಿಸಿದನು. ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ತಂದುದರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರಾಗುತ್ತದೆ. ವ್ಯಕ್ತಿಯು ಆಧ್ಯಾತ್ಮಿಕ ಆನಂದವನ್ನು ಹೊಂದಲು ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಅಥವಾ ಬಲಕ್ಕೆ ಅವನು ಆಕರವಾಗುತ್ತಾನೆ. ಆದುದರಿಂದ ಅವನು ಅವತರಿಸಿದ ನಂತರ ಪೂರ್ಣಾಂಶನಾದ ಅನಂತನಿಗೆ ಸಂಕರ್ಷಣ ಅಥವಾ ಬಲರಾಮ ಎಂದು ಹೆಸರಾಗುವುದು. ಉಪನಿಷತ್ತುಗಳಲ್ಲಿ ನಾಯಂ ಆತ್ಮ ಬಲಹೀನೇನ ಲಭ್ಯ ಎಂದು ಹೇಳಿದೆ. ಹೀಗೆಂದರೆ ಪರಮಾತ್ಮನನ್ನು ಸೇರುವುದಾಗಲಿ ಯಾವುದೇ ಬಗೆಯ ಆತ್ಮಸಾಕ್ಷಾತ್ಕಾರವಾಗಲಿ ಬಲರಾಮನ ಕೃಪೆ ಸಾಕಷ್ಟಿಲ್ಲದೆ ಸಾಧ್ಯವಿಲ್ಲ ಎಂದರ್ಥ. ಮನುಷ್ಯನಿಗೆ ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಯಲು ಅವಶ್ಯವಾದಂತಹ ಬಲವನ್ನು ಬಲರಾಮ ಅಥವಾ ಸಂಕರ್ಷಣನು ನೀಡುತ್ತಾನೆ. ಅನಂತ ಅಥವಾ ಶೇಷ ಎಲ್ಲ ಗ್ರಹಗಳನ್ನು ಅವುಗಳ ಸ್ಥಾನಗಳಲ್ಲಿ ಉಳಿಸುವ ಶಕ್ತಿ. ಭೌತಿಕವಾಗಿ ಇದನ್ನು ಗುರುತ್ವಾಕರ್ಷಣ ಶಕ್ತಿ ಎಂದು ಕರೆಯುತ್ತಾರೆ. ಆದರೆ ವಾಸ್ತವವಾಗಿ ಇದು ಸಂಕರ್ಷಣನ ಶಕ್ತಿಯ ಪ್ರದರ್ಶನ. ಬಲರಾಮ ಅಥವಾ ಸಂಕರ್ಷಣನು ಆಧ್ಯಾತ್ಮಿಕ ಶಕ್ತಿ ಅಥವಾ ಮೂಲ ಆಧ್ಯಾತ್ಮಿಕ ಗುರು. ಆಧ್ಯಾತ್ಮಿಕ ಗುರುವು ದೇವೋತ್ತಮ ಪರಮಪುರುಷನಾದ ಬಲರಾಮನ ಪ್ರತಿನಿಧಿ. ಬಲರಾಮನೇ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾನೆ. ಆಧ್ಯಾತ್ಮಿಕ ಗುರುವು ಶ್ರೀಕೃಷ್ಣನ ಕರುಣೆಯ ಅಭಿವ್ಯಕ್ತಿ. ದೇವೋತ್ತಮ ಪರಮಪುರುಷನು ಯೋಗಮಾಯೆಗೆ ಹೀಗೆ ಅಪ್ಪಣೆ ಮಾಡಿದಾಗ ಅವಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದಳು ಮತ್ತು ಅವನ ಅಪ್ಪಣೆಯಂತೆ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದಳು. ದೇವೋತ್ತಮ ಪರಮಪುರುಷನು ಶೇಷನನ್ನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿದಾಗ ಅವರಿಬ್ಬರು ಯೋಗಮಾಯೆಯ ಮಂತ್ರಶಕ್ತಿಯಲ್ಲಿದ್ದರು. ಇದಕ್ಕೆ ಯೋಗನಿದ್ರೆ ಎಂದು ಹೆಸರು. ಜನರು ದೇವಕಿಯ 7ನೇ ಮಗುವಿನ ಗರ್ಭಪಾತವಾಯಿತೆಂದು ತಿಳಿದರು. ಬಲರಾಮನು ದೇವಕಿಯ ಮಗನಾಗಿ ಅವತರಿಸಿದರೂ ರೋಹಿಣಿಯ ಮಗನೆಂದು ಕಾಣಿಸುವಂತೆ ಅವನನ್ನು ಆಕೆಯ ಗರ್ಭಕ್ಕೆ ತರಲಾಯಿತು. ಇದಾದ ನಂತರ ತನ್ನ ಪರಿಶುದ್ಧ ಭಕ್ತರಲ್ಲಿ ತನ್ನ ಪೂರ್ಣ ಶಕ್ತಿಯನ್ನು ಇರಿಸಲು ಸದಾ ಸಿದ್ಧನಾಗಿರುವ ದೇವೋತ್ತಮ ಪರಮಪುರುಷನು ಸಕಲ ಸೃಷ್ಟಿಯ ಪ್ರಭುವಾಗಿ ವಸುದೇವನ ಮನಸ್ಸನ್ನು ಪ್ರವೇಶಿಸಿದನು. ತನ್ನ ಹೃದಯದಲ್ಲಿ ದೇವೋತ್ತಮ ಪರಮಪುರುಷನ ರೂಪವನ್ನು ಇರಿಸಿಕೊಂಡ ವಸುದೇವನು ಬೆಳಗುವ ಸೂರ್ಯನಂತೆ ಪ್ರಜ್ವಲಿಸಿದನು. ವಸುದೇವನ ಪರಿಶುದ್ಧ ಹೃದಯದಲ್ಲಿ ಸ್ಥಾಪಿತವಾದ ಭಗವಂತನ ರೂಪವು ಆತನ ಮೂಲ ರೂಪದಿಂದ ಭಿನ್ನವಲ್ಲ. ಹೀಗೆ ಸರ್ವಶಕ್ತಿಗಳಿಂದ ಒಡಗೂಡಿದ ದೇವೋತ್ತಮ ಪರಮಪುರುಷನ ನಿತ್ಯರೂಪವನ್ನು ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ಕರೆದೊಯ್ಯಲಾಯಿತು. ಇದು ಅಸ್ತಮಿಸುತ್ತಿರುವ ಸೂರ್ಯನ ಕಿರಣಗಳನ್ನು ಪೂರ್ವದಲ್ಲಿ ಉದಯಿಸುತ್ತಿರುವ ಚಂದ್ರನಿಗೆ ವರ್ಗಾಯಿಸಿದಂತೆ. ದೇವೋತ್ತಮ ಪರಮಪುರುಷನು ಅದ್ವಿತೀಯನು, ಎಲ್ಲ ಸೃಷ್ಟಿಗೆ ಕಾರಣನಾದವನು. ದೇವಕಿಯು ಅವನ ಆವಾಸವಾದಳು. ದೇವಕಿಯು ಪರಿಪೂರ್ಣ ಸತ್ಯದ ಆವಾಸವಾದಳು. ಆದರೆ ಅವಳು ಕಂಸನ ಕಾರಾಗೃಹದಲ್ಲಿ ಇದ್ದದ್ದರಿಂದ ಅಡಗಿಸಿಟ್ಟ ಬೆಂಕಿಯಂತೆ ಕಾಣುತ್ತಿದ್ದಳು. ದೇವಕಿಯನ್ನು ಕಂಸನ ಸೆರೆಮನೆಯ ಗೋಡೆಗಳ ನಡುವೆ ಬಂಧಿಸಲಾಗಿತ್ತು. ದೇವೋತ್ತಮ ಪರಮಪುರುಷನನ್ನು ಗರ್ಭದಲ್ಲಿ ಇರಿಸಿದ್ದರಿಂದ ಆಕೆಯಲ್ಲಿ ಇದ್ದಂತಹ
ದಿವ್ಯವಾದ ಪ್ರಭೆಯನ್ನು ಯಾರೂ ನೋಡುವಂತಿರಲಿಲ್ಲ. ಆದರೂ ಕಂಸನು ತನ್ನ ತಂಗಿಯ ಆ ಪ್ರಭೆಯನ್ನು ಕಂಡನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಜನ್ಮದ ವೃತ್ತಾಂತವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.